वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्री विशाखान्वितांश्च हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणि निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೆ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ನಮಗೆ ಅವಕಾಶ ಮಾಡಿಕೊಟ್ಟಂತ ನಾಮನಿಷ್ಠ ಪ್ರಭುಜಿ ಅವರಿಗೆ ನಮ್ಮ ವಂದನೆಗಳನ್ನು ಕೃತಜ್ಞತೆಗಳನ್ನು ತಿಳಿಸಿ, ಎಲ್ಲ ಗುರುಗಳಿಗೆ ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ ನಮನಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಅಧ್ಯಾಯ 9 ಶ್ಲೋಕ 7ರಿಂದ ಆರಂಭಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಸರ್ವಭೂತಾನಿ ಕೌಂತೇಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಅನುವಾದ: ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪ ಆದೌ ಕಲ್ಪ ಆದೌ ವಿಸೃಜಾಮ್ಯಹಂ ವಿಸೃಜಾಮಿ ಅಹಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯನ್ನು ಪ್ರವೇಶಿಸುತ್ತದೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತೇನೆ. ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿನೂ ಅವನ ಪ್ರಕೃತಿನ ಪ್ರವೇಶಿಸುತ್ತಂತೆ, ಭಗವಂತನ. ಇನ್ನೊಂದು ಕಲ್ಪವು ಪ್ರಾರಂಭ ಆದಾಗ ಮತ್ತೆ ಅವುಗಳನ್ನು ಸೃಷ್ಟಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ.
ಸಾರಿ ಸ್ವಲ್ಪ ಗಲಾಟೆ ಆಯ್ತು ಅದಕ್ಕೆ. ಸರ್ವಭೂತಾನಿ ಕೌಂತೆಯ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಪ್ರಕೃತಿಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಸರ್ವಭೂತಾನಿ ಕೌಂತೆಯ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಶ್ಲೋಕ 8. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಸ್ವಾಂ ಅವಷ್ಟಭ್ಯ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಕೃತ್ಸ್ನಂ ಅವಶಂ ಅಂತಿದೆ, ಅದು ಕೃತ್ಸ್ನಂ ಅವಶಂ ಅಂತ ಆಗುತ್ತೆ. ಪ್ರಕೃತೇರ್ ವಶಾತ್ ಪ್ರಕೃತೇಃ ವಶಾತ್. ಅನುವಾದ: ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಇಡೀ ವಿಶ್ವ ಭಗವಂತನ ಅಧೀನದಲ್ಲಿದೆ. ಎಲ್ಲ ಅವನ ಸಂಕಲ್ಪದಿಂದ ಮತ್ತೆ ಮತ್ತೆ ರೂಪ ತಾಳುತ್ತೆ ಮತ್ತು ಅವನ ಸಂಕಲ್ಪದಿಂದ ಅದು ಕೊನೆಗೆ ಅದು ನಾಶ ಕೂಡ ಆಗುತ್ತೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ
विसृजामि पुनः पुनः भूतग्राममिमं कृत्स्नम् अवशं प्रकृतेर्वशात् प्रकृतिं स्वामवष्टभ्यामि पुनः प्रकृतिं स्वाम् अवष्टभ्य विसृजामि पुनः पुनः भूतग्रामम् इमं कृत्स्नम् अवशं प्रकृतेर्वशात् प्रकृतिं स्वामवष्टभ्य वशं प्रकृतिर्वशात् प्रकृतिं स्वाम् अवष्टभ्य विसृजामि पुनः पुनः भूतग्रामम् इमं कृत्स्नम् अवशं प्रकृतेर्वशात् प्रकृतिं स्वामवष्टभ्य विसृजामि पुनः पुनः भूतग्राममिमम् अवशं प्रकृतेर्वशात् ಪ್ರವೀಣ ಮಾತಾಜಿ ಹೇಳಿಸಿ ಮಾತಾಜಿ. ಮಾತಾಜಿ ನನ್ನ ಕೋಸ್ಟ್ ಮಾಡಿ ನಾನು ಇನ್ನೊಂದು ಸರಿ ಮಾತಾಜಿ. ಶ್ಲೋಕ ಹರೇ ಕೃಷ್ಣ. ಅಕ್ಷತಾ ಮಾತಾಜಿ ಹೇಳಿ. ಶ್ಲೋಕ 7. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಂ ಕಲ್ಪಕ್ಷಯ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಒಂದೇ ಒಂದು ಕರೆಕ್ಷನ್, ಕಲ್ಪಕ್ಷಯೇ. ಕಲ್ಪಕ್ಷಯ ಅಂದ್ರೆ ಕಲ್ಪಕ್ಷಯೇ. ಕಲ್ಪಕ್ಷಯೇ. ಹ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೇನೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. ಮಾತಾಜಿ ಹೇಳ್ತೇನೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಧೌ ವಿಸೃಜಾಮ್ಯಹಂ. ಕಲ್ಪಾದೌ, ಕಾಲ ದೀರ್ಘ ಇದೆ. ಕಲ್ಪಾದೌ ವಿಸೃಜಾಮ್ಯಹಂ. ಕಲ್ಪಾಧೌ ವಿಸೃಜಾಮ್ಯಹಂ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹೇಳು. 7ನೇದ. ಹಾ ಮಾತಾಜಿ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ತಪ್ಪಾಯ್ತಾ? ಇಲ್ಲ, ಸರಿಗ್ ಬಂತು ಮಾತಾಜಿ. ಹೌದಾ? ಥ್ಯಾಂಕ್ ಯು ಮಾತಾಜಿ. ಯಾರು ಮಾತಾಜಿ? ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 8 ಹೇಳಿ. ಆ ಮಾತಾಜಿ 7 8 ಮಾತಾಜಿ. 8 ಮಾತಾಜಿ. ಶ್ಲೋಕ 8. ಪ್ರಕೃತಿಂ ಸ್ವಾಮವಷ್ಟಭ್ಯೇ ವಿಸೃಜಾಮಿ ಪುನಃ 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 ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶ್ಯಂ ಪ್ರಕೃತೇರ್ವಶಾತ್. ಎಲ್ಲ ಕರೆಕ್ಟ್ ಆಯ್ತು. ಫಸ್ಟ್ ಲೈನ್ ಸೆಕೆಂಡ್ ವರ್ಡ್ ಸ್ವಾಮ್ ಅವಷ್ಟಭ್ಯ. ಅವಷ್ಟಭ್ಯ ಅಂದ್ರೆ ಅವಷ್ಟಭ್ಯ. ಬಾಕಿ ಎಲ್ಲ ಸರಿ. ಅವಷ್ಟಭ್ಯ ಅಲ್ವಾ ಮಾತಾಜಿ? ಸರಿ. ಬಿ ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? ಶ್ಲೋಕ 8. ಶ್ಲೋಕ 8. ಪ್ರಕೃತಿ ಸ್ವಾಂ ಅವಶಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮವಿಮಂ ಕೃಷ್ಣಂ ಅವಶಂ ಪ್ರಕೃತೆ ವಶಾತ್. ಹರೇ ಕೃಷ್ಣ ಮಾತಾಜಿ. ದೀಕ್ಷಾ ಗೋಕವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಪ್ರಕೃತಿಂ ಸ್ವಾಮವಷ್ಟಭ್ಯ
ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶ್ಯಂ ಪ್ರಕೃತಿರ್ವಶಾತ್. ಸರಿ ಆಯ್ತಾ ಮಾತಾಜಿ? ಸರಿ ಇದೆ, ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ, ಕನ್ನಡ ರಾಜೇಶ್ವರಿ ಮಾತಾಜಿ, ಶ್ಲೋಕ 8 ಹೇಳಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತಿ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಸರಿ, ಹರೇ ಮಾತಾಜಿ ಮುಂದುವರಿಸಿ ಮಾತಾಜಿ. ಸರಿ. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಾವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತ್ ಆಸೀನಂ. ಉದಾಸೀನವದಾಸೀನಂ ಅಸಕ್ತಂ ಅಂದ್ರೆ ಉದಾಸೀನವತ್ ಆಸೀನಂ ಅಸಕ್ತಂ 3 ವರ್ಡ್ ಇದೆ. ತೇಷು ಕರ್ಮಸು. ಅನುವಾದ: ಧನಂಜಯನೇ, ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಐಹಿಕ ಚಟುವಟಿಕೆಗಳ ಬಗ್ಗೆ ಅವನು ಏನು ತಲೆ ಕೆಡಿಸ್ಕೊಳ್ಳಲ್ಲ, ನಿರ್ಲಿಪ್ತನಾಗಿರ್ತಾನಂತೆ, ತಟಸ್ಥನಾಗಿ ಕುಳಿತಿರ್ತಾನಂತೆ. ಯಾವ ಕಾರ್ಯನೂ ಅವನನ್ನ ಬಂಧಿಸೋದಿಲ್ಲ ಅಂತ ಹೇಳ್ತಾರೆ. ನ ಚ ಮಾಂ ತಾನಿ ಕರ್ಮಾಣಿ. ರಿಪೀಟ್ ಮಾಡಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ಯತೆ. ಮಯಾಧ್ಯಕ್ಷೇಣ ಅಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸ ಚರಾಚರಂ ಸ ಚರ ಅಚರಂ ಚರಾಚರಂ ಚರ ಅಚರಂ ಹೇತುನಾ ಅನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಅನುವಾದ: ಕುಂತಿಪುತ್ರನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಚರಾಚರ
ಚರ ಅಚರ ಜೀವಿಗಳನ್ನು ಸೃಷ್ಟಿಸುತ್ತಿದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಇವ್ರಿಗೆ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನನ್ನ ಶಕ್ತಿಲಿ ಒಂದಾದ ಐಹಿಕ ಪ್ರಕೃತಿ ನನ್ನ ಡೈರೆಕ್ಷನ್ ಅಲ್ಲಿ, ನನ್ನ ನಿರ್ದೇಶನದಲ್ಲೇ ಕೆಲಸ ಮಾಡುತ್ತೆ. ಎಲ್ಲ ಚರಾಚರ ಜೀವಿಗಳು, ಚರ ಮತ್ತೆ ಅಚರ ಜೀವಿಗಳನ್ನು ಸೃಷ್ಟಿ ಮಾಡುತ್ತೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಅಂತ ಹೇಳ್ತಾ ಇದ್ದಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. 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 ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಪ್ರವೀಣ ಮಾತಾಜಿ ಹೇಳಿ. ಶ್ಲೋಕ 9 ಮಾತಾಜಿ. ಮಾತಾಜಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಮಾತಾಜಿ. ಶ್ಲೋಕ 9. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ರೇಖಾ ಮಾತಾಜಿ ಹೇಳಿ. ರೇಖಾ ಮಾತಾಜಿ ಶ್ಲೋಕ 9 ಹೇಳಿ. ಮಾತಾಜಿ ಹರೇ ಕೃಷ್ಣ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಗಳ ವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ ಹೇಳಿ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 9 ಮಾತಾಜಿ. ಶ್ಲೋಕ 9 ಹೇಳಿ ಮಾತಾಜಿ. ಶ್ಲೋಕ 9. ನಾಚ ಮಾರತ್. ಒಂದ್ ನಿಮಿಷ ಮಾತಾಜಿ, ದೊಡ್ಡದ್ ಮಾಡ್ಕೋತೀನಿ.
ನಾಚಾಮಾಂ ತಾನಿ ಕರ್ಮಾಣಿ ನಿಬಂಧಂತಿ ಧನಂಜಯ ಉದಾಸೀನಂ ಅಸಕ್ತಂ ತೇಷು ಕರ್ಮಸು. ಸರಿ ಬಂತು. ಸರಿ ಆಯ್ತಾ ಮಾತಾಜಿ? ಹಾ ಸರಿ ಆಯ್ತು ಸರಿ. ವನಿತಾ ಮಾತಾಜಿ ಶ್ಲೋಕ 10 ಹೇಳಿ. ಓಕೆ, ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 10 ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 9ನೇ ಶ್ಲೋಕ ಮಾತಾಜಿ. ಶ್ಲೋಕ 10 ಹೇಳಿ ಪ್ರಭುಜಿ. ಸರಿ ಮಾತಾಜಿ. ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರೀತ ವರ್ತತೆ. ಫಸ್ಟ್ ಸೆಕೆಂಡ್ ಲೈನು ಸೆಕೆಂಡ್ ವರ್ಡ್ ಪ್ರಭುಜಿ. ಸಚರಾಚರಂ, ಸಚರಾಚರಂ, ಚರ ಅಚರಂ ಅಂತ, ಅದು ಸಚರಾಚರಂ. 4ನೇದ್ರಲ್ಲಿ ವಿಪರಿವರ್ತತೆ ಅಷ್ಟೆ. ವಿಪರೀತ ವರ್ತತೆ ಅಲ್ಲ, ವಿಪರಿವರ್ತತೆ. ವಿಪರಿವರ್ತತೆ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವಜಾನಂತಿ ಮಾಂ. ಅಲ್ಲಲ್ಲ 10ನೇ ಶ್ಲೋಕ. 10. ಹಾ ಮಾತಾಜಿ ಸರಿ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10 ಹೇಳಿ. ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹರೇ ಕೃಷ್ಣ. MN ಸಾಯಿಲಕ್ಷ್ಮಿ ಮಾತಾಜಿ ನೆಟ್ವರ್ಕ್ ಇದೆಯಾ ಮಾತಾಜಿ ಹೇಳಿ. ಮಾತಾಜಿ ಇವಾಗ ಬಂತು ಮಾತಾಜಿ. ಶ್ಲೋಕ 10 ಹೇಳಿ. ಶ್ಲೋಕ ಮಯಾ ದಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಫಸ್ಟ್ ವರ್ಡ್ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ದ್ಯಾ ಬರುತ್ತಲ್ಲಿ ಮಯಾಧ್ಯಕ್ಷೇಣ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಹರೇ ಕೃಷ್ಣ. ಶ್ಲೋಕ 11. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಂ ಆಶ್ರಿತಂ ತನುಂ ಆಶ್ರಿತಂ ಪರಂ ಭಾವಂ ಅಜಾನಂತೋ. ಪರಂ ಭಾವಂ ಅಜಾನಂತೋ ಇದೆ. ಪರಂ ಭಾವಂ ಅಜಾನಂತಃ ಮಮ ಭೂತ ಮಹೇಶ್ವರಂ. ಮಮ ಭೂತ ಮಹಾ ಈಶ್ವರಂ. ಮಹೇಶ್ವರಂ ಮಹಾ ಈಶ್ವರಂ. ಅನುವಾದ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ
ಎಂಬ ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಮನುಷ್ಯ ರೂಪದಲ್ಲಿ ಭಗವಂತ ಬಂದಾಗ ಮೂಢರು ಏನ್ ಮಾಡ್ತಾರೆ, ಅವನ್ನ ಅಪಹಾಸ್ಯ ಮಾಡ್ತಾರಂತೆ. ಇದಕ್ಕೆಲ್ಲ ಅವನೇ ಪ್ರಭು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ದಿವ್ಯ ಪ್ರಕೃತಿ ಬಗ್ಗೆ ನಮ್ಗೆ ತಿಳಿಯದು. ಅವಜಾನಂತಿ ಮಾಂ ಮೂಢ ಆಕ್ಚುಲಿ ಮೂಢಾಹ ಅಂತ ಬರ್ಬೇಕು, ಬುಕ್ಕಲ್ಲಿ ಮೂಢಾಹ ಇದೆ. ಅವಜಾನಂತಿ ಮಾಂ ಮೂಢಾಹ ಮಾನುಷಿಂ ತನು ಆಶ್ರಿತಂ. ಹೇಳಿ ಅವಜಾನಂತಿ ಮಾಂ ಮೂಢಾಃ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಪರಂ ಭಾವಂ ಅಜಾನಂತೋ ಹಂಗೂ ಹೇಳ್ಬೋದು, ಪರಂ ಭಾವಂ ಅಜಾನಂತೋ ಅಂತಾನು ಸೇರಿಸಿ ಹೇಳ್ಬೋದು. ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಶ್ಲೋಕ 12. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೋಘಾಶ ಮೋಘ ಆಶಾಃ ಮೋಘ ಕರ್ಮಾಣೋ ಮೋಘ ಕರ್ಮಾಣಃ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ರಾಕ್ಷಸೀಂ ಆಸುರೀಂ ಚ ಏವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅನುವಾದ: ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರು ಮುಕ್ತಿಯ ಆಶಯಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಹೀಗೆ ದಿಗ್ಭ್ರಮೆ ಆದವರು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಣೆ ಮಾಡುತ್ತೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಆಶಯ, ಅವರ ಫಲಾಪೇಕ್ಷಿತ ಕರ್ಮ ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ
ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಈ ರಾಕ್ಷಸೀಂ ಆಸುರೀಂ ಅಂತ ಕೂಡ ಹೇಳ್ಬೋದು, ಇಲ್ಲ ಬಿಡಿಸ್ಬೋದು ಅಂದ್ರೆ ರಾಕ್ಷಸೀಂ ಆಸುರೀಂ ಚೈವ ಅನ್ಬೇಕು. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ಮೋಘಾಶ ಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಘಾಶ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹೇಳ್ಸಿ ಮಾತಾಜಿ. ಮಾತಾಜಿ ಓಕೆ. ಅಕ್ಷತಾ ಮಾತಾಜಿ ಹೇಳಿ. ಅಕ್ಷತಾ ಮಾತಾಜಿ. ಅವಜಾನಂತಿ ಮಾಂ ಮೂಢಾಃ ಮನುಷ್ಯಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅವಜಾನಂತಿ ಮಾಂ ಮೂಢಾಃ ಮನುಷ್ಯಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳುತ್ತಿದ್ಯಾ ಮಾತಾಜಿ? ಹೇಳಿ ಮಾತಾಜಿ. 11 ಶ್ಲೋಕ. ಶ್ಲೋಕ 11. ಅವಜಾನಂತಿ ಮಾಂ ಮೂಢಾ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಮಾತಾಜಿ ಯಾವ್ದು ಹೇಳಿ ಮಾತಾಜಿ? ಒಂದ್ ನಿಮಿಷ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮಲ್ಲಜಮ್ಮ ಮಾತಾಜಿ ಹೇಳಿ. ಯಾವ್ದು ಹೇಳಿ ಮಾತಾಜಿ? ಶ್ಲೋಕ 11 ಹೇಳಿ ಮಾತಾಜಿ. ಅವಜಾನಂತಿ ಮೂಢಾ ಮಾನುಷಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಎರಡನೇ ಲೈನು ಫಸ್ಟ್ ವರ್ಡ್ ಮಾತಾಜಿ. ಮಾನುಷೀಂ. ಮಾನುಷಂ ಅಲ್ಲ, ಮಾನುಷೀಂ. ಮತ್ತೆ ಯಾವ್ದು ಮಾತಾಜಿ? ತಪ್ಪ ಇಲ್ಲ, ಇನ್ನೆಲ್ಲ ಸರಿ ಇತ್ತು. ಇನ್ನೆಲ್ಲ ಸರಿ. ಹರೇ ಕೃಷ್ಣ ಮಾತಾಜಿ. ಮಲ್ಲಜಮ್ಮ ಮಾತಾಜಿ ಚೆನ್ನಾಗಿ ಹೇಳಿದ್ರು. ಒಂದು ಹಂಗಾಯ್ತು ಅಷ್ಟೇ. ಟ್ರೈ ಮಾಡ್ತಾ ಇದ್ದೀನಿ ಮಾತಾಜಿ. ಅದಿನ್ನೂ ಪರ್ಫೆಕ್ಷನ್ ಬರ್ಬೇಕು. ತುಂಬಾ ಇಂಪ್ರೂವ್ಮೆಂಟ್ ಆಗೋಯ್ತು ಮಲ್ಲಜಮ್ಮ. ನೀವ್ ಇದೀರಲ್ಲ ಮಾತಾಜಿ, ಹೇಳ್ಕೊಡ್ತೀರಲ್ಲ. ಅಲ್ಲ, ನೀವ್ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮಾತಾಜಿ. ಬರೀ ಹೇಳ್ಕೊಡೋದೇನ್ ಬರಲ್ಲ. ಅಲ್ಲ, ಹೇಳ್ಕೊಡೋದು ಇಂಪಾರ್ಟೆಂಟ್ ಮಾತಾಜಿ. ಎಲ್ರು ಅಷ್ಟೇ. ಈಗ ಅವ್ರು ಓದ್ತಾರಲ್ಲ ಮಾತಾಜಿ, ಅದು ನಮ್ಗೆ ಇದಾಗತ್ತೆ. ಹೌದೌದು. ಬೇರೆಯವ್ರು ಓದೋದು ಗಮನಿಸ್ತಾರೆ. ನೀವು ಗಮನ ಇಟ್ಟು ಕೇಳ್ಬೇಕು. ನಾವು ಓದೋವಾಗ ಕೂಡ
ಕನ್ನಡ ಕೇಳಿದ್ರೆ ಮಾತ್ರ ಬರೋದು ಮಾತಾಜಿ. ಅದು ಉಚ್ಚಾರಣೆ ಎಲ್ಲ ಚೆನ್ನಾಗ್ ಬರುತ್ತೆ ಮಾತಾಜಿ. ಅವ್ರಿಗೆ ನಾವ್ ಗಮನಿಸ್ಬೇಕು. ಕರೆಕ್ಟ್. ಹೌದೌದು, ನಾವು ಗಮನಿಸ್ಬೇಕು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಶ್ಲೋಕ 12 ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಯಾವ್ದು ಮಾತಾಜಿ? 12 ಶ್ಲೋಕ 12. ಶ್ಲೋಕ 12. ಮೇಘಶ ಮೋಘ ಕರ್ಮಾಣೋ ಮೋಘ ಜ್ಞಾನೋ ವಿಚೇತಸಃ ರಾಕ್ಷಸಿ ಮಾಸುರಿ ಚೈವ ಪ್ರಕೃತಿ ಮೋಹನಿಶ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಮೊದಲನೇ ವರ್ಡು ಕೂಡ ಮೋಘಾಶನೇ, ಮೇಘಾಶ ಅಲ್ಲ, ಮೋಘಾಶ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ದೀಕ್ಷಾ ಗೋಕವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಾಃ. ಸರಿ ಆಯ್ತಾ ಮಾತಾಜಿ? ಸರಿ ಬಂತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾಯಂ ಮಾತಾಜಿ ಹೇಳಿ. ಗೀತಾಯಂ ಮಾತಾಜಿ ಅನ್ಮ್ಯೂಟ್ ಮಾಡಿ. ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 12. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿಂ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತಾಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಶ್ಲೋಕ 12. ಹಾ ಮಾತಾಜಿ. ಕೇಳಿಸ್ಕೊಂಡಿಲ್ಲ ಮಾತಾಜಿ, ಹೆಂಗ್ ಬರ್ತೋ ಗೊತ್ತಿಲ್ಲ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತಾಃ. ಶ್ರಿತಾಃ ಅಷ್ಟೇ. ಶ್ರೀ ಎಲ್ಲ ಕರೆಕ್ಟ್ ಆಗೇ ಬಂತು ಮಾತಾಜಿ. ಮಾತಾಜಿ ಧನ್ಯವಾದ ಮಾತಾಜಿ. ಮಾತಾಜಿ ಮುಂದಕ್ಕೆ. ಸರಿ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು, ಮಹಾತ್ಮ, ಮಹಾ ಆತ್ಮನಃ, ತು ಅಂತ ಬರುತ್ತೆ. ಮಹಾತ್ಮಾನಸ್ತು ಅಂದ್ರೆ ಮಹಾ ಆತ್ಮನಃ ತು. ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಪ್ರಕೃತಿಂ ಆಶ್ರಿತಾಃ ಭಜಂತ್ಯನನ್ಯ ಮನಸೋ ಭಜಂತಿ ಅನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತ ಆದಿಂ ಅವ್ಯಯಂ. ಭೂತಾದಿಮವ್ಯಯಂ ಭೂತ ಆದಿಂ ಅವ್ಯಯಂ. ಪ್ರಾರ್ಥನೆ. ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಭ್ರಾಂತಿಗೆ ಸಿಲುಕದ ಮಹಾತ್ಮರು ಏನು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ. ಅವರಿಗೆ ಭಗವಂತನೇ ಮೂಲನು ಅವ್ಯಯನು ಅಂತಾನೆ ಗೊತ್ತು. ಅವ್ರಿಗೆ ದೇವೋತ್ತಮ ಪರಮ ಪುರುಷನೇ ಎಲ್ಲದಕ್ಕೂ ಮೂಲ, ಅವ್ಯಯನು ಅಂತಾನು ಗೊತ್ತು. ಆದ್ರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಭಜಂತ್ಯನನ್ಯ ಮನಸೋ ಭಜಂತ್ಯನನ್ಯ ಮನಸ್ಸೋ ಇರೋದು ಭಜಂತಿ ಅನನ್ಯ ಮನಸಃ ಅಂತ ಆಗುತ್ತದೆ. ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ
महात्मानस्तु मां पार्थ दैवीं प्रकृतिमाश्रिताः दैवीं प्रकृतिं भजन्त्यनन्यमनसो ज्ञात्वा भूतादिमव्ययम् भजन्त्यनन्यमनसो महात्मानस्तु मां पार्थ दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम् महात्मानस्तु मां पार्थ दैवीं प्रकृतिमाश्रिताः भजन्त्यनन्यमनसो ज्ञात्वा महात्मानस्तु मां पार्थ दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम् दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम्। ಶ್ಲೋಕ 14 ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಸತತಂ ಕೀರ್ತಯಂತಃ ಕೀರ್ತಯಂತಃ ಮಾಂ ಯತಂತಶ್ಚ ದೃಢವ್ರತಾಃ ಯತಂತಃ ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಮಸ್ಯಂತಃ ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅನುವಾದ: ಸದಾ ನನ್ನ ವೈಭವಗಳನ್ನು ಹಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಶಾಶ್ವತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಎಂಥ ಮಹಾತ್ಮರು! ಸದಾ ಭಗವಂತನ ವೈಭವಗಳನ್ನು ಹಾಡ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡ್ತಾ ಅವನಿಗೆ ನಮಸ್ಕಾರ ಮಾಡ್ತಾ ಇಂಥ ಮಹಾತ್ಮರು ಶಾಶ್ವತವಾಗಿ ಭಕ್ತಿಯಿಂದ ಪರಮಾತ್ಮನನ್ನ ಪೂಜಿಸ್ತಾರೆ. ಸತತಂ ಕೀರ್ತಯಂತೋ ಮಾಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ.
ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ. ಕವಿತಾ ಮಣಿ ಮಾತಾಜಿ ಹೇಳಿ. ಕವಿತಾ ಮಣಿ ಮಾತಾಜಿ ಕನ್ವರ್ಟ್ ಮಾಡ್ಕೊಳ್ಳಿ. ಮಾತಾಜಿ ಮಾತಾಜಿ ಎಷ್ಟನೇ ಮಾತಾಜಿ? ಶ್ಲೋಕ 13. ಮಹಾತ್ಮಾ ವಾಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಹೇಳಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಅದು ಭಜಂತ್ಯ ಅನನ್ಯ ಅನ್ಬಾರ್ದು ಮಾತಾಜಿ. ಭಜಂತ್ಯನನ್ಯ ಅಂತ ಅನ್ಬೇಕು. ಇಲ್ಲಾಂದ್ರೆ ಭಜಂತಿ ಅನನ್ಯ ಅಂತ ಹೇಳ್ಬೇಕಾಗತ್ತೆ. ಓಕೆ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮಂಜುಳಾ ಅವ್ರ ಮಾತಾಜಿ. ಮಂಜುಳಾ ಅವ್ರ ಮಾತಾಜಿ ಹೇಳಿದ್ರ? ಮಂಜುಳಾ ಅವ್ರ ಮಾತಾಜಿ ಹೇಳಿ. ಮಾತಾಜಿ ಶ್ಲೋಕ 13 ಮಾತಾಜಿ. ಹಾ ಮಾತಾಜಿ. ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. 3ನೇ ಲೈನ್ ಹೇಳಿ ಮಾತಾಜಿ. ನೆಟ್ವರ್ಕ್ ಸರಿ ಕೇಳಿ. ಮನಸೋ ಹರೇ ಕೃಷ್ಣ. ಸರಿ. ವಿದ್ಯಾ ಕಾಮತ್ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಷ್ಟನೇ ಶ್ಲೋಕ ಮಾತಾಜಿ? ಎಷ್ಟನೇ ಶ್ಲೋಕ? 13 ಹೇಳಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ 13 14. ಸತತಂ ಕೀರ್ತಿಯಂತೋ ಮಾ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ. ಸತತಂ ಕೀರ್ತಯಂತೋಮ. ಕೀರ್ತಿ ಇಲ್ಲ, ಕೀರ್ತಯಂತೋಮ. ಕೀರ್ತಯಂತೋಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14 ಹೇಳಿ ಮಾತಾಜಿ. ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 13 ಮಾತಾಜಿ. 4 ಹೇಳಿ ಮಾತಾಜಿ. 14 ಹೇಳಿ. ಮಹಾತ್ಮನ ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ನೀವು ಕೀರ್ತಿಯಂತೋ ಅಂದ್ರಿ. ಕೀರ್ತಯಂತೋ. ಕೀರ್ತಿಯಂತೋ ಅಲ್ಲ, ಕೀರ್ತಯಂತೋ. ಸೆಕೆಂಡ್ ಲೈನು ದೃಢವ್ರತಾಃ. ತಾ ದೀರ್ಘ ಇದೆ. ದೃಢವ್ರತಾಃ. ಬಾಕಿ ಸರಿ. ಅಂಬಿಕಾ ಮಾತಾಜಿ. ಅಂಬಿಕಾ ಏ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ. ಮಂಜುಳಾ ಏ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಎಷ್ಟನೇದು ಮಾತಾಜಿ? ಶ್ಲೋಕ ಹೇಳಿ ಮಾತಾಜಿ.
ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 15. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಚಾ ಅಪಿ ಅನ್ಯೇ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ವಿಶ್ವತಃ ಮುಖಂ. ಅನುವಾದ: ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ. ಯಾವ ತರದಲ್ಲಿ ಪೂಜಿಸ್ತಾರೆ ಅಂದ್ರೆ, ಜ್ಞಾನದ ಬೆಳವಣಿಗೆಯಲ್ಲಿ ಜ್ಞಾನ ಇರುತ್ತೆ ಅವ್ರಿಗೆ. ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಯಜ್ಞದಲ್ಲಿ ನಿರತರಾಗಿರ್ತಾರೆ. ಅವರು ಜ್ಞಾನ ಬೆಳೆಸ್ಕೊಂಡಿರ್ತಾರೆ, ಯಜ್ಞದಲ್ಲಿ ನಿರತರಾಗಿರ್ತಾರೆ. ಅಂತವ್ರು ಏನ್ ಮಾಡ್ತಾರೆ? ಭಗವಂತನನ್ನು ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸ್ತಾರಂತೆ. ವಿವಿಧ ರೂಪಗಳಲ್ಲಿ ಪೂಜಿಸ್ತಾರೆ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಶ್ಲೋಕ 16. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಂ ಏವಾಜ್ಯಂ ಅಹಂ ಅಗ್ನಿರ್ ಅಹಂ ಹುತಂ ಅಹಂ ಅಗ್ನಿರಹಂ ಹುತಂ. ಹಂಗೂ ಹೇಳ್ಬೋದು, ಎಲ್ಲ ಸೇರಿಸಿ ಕೂಡ ಹೇಳ್ಬೋದು, ಬಿಡಿಸಿ ಕೂಡ ಹೇಳ್ಬೋದು. ಸ್ವದಾಹಂ ಅಹಂ ಔಷಧಂ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಂ ಏವಾಜ್ಯಂ ಮಂತ್ರೋಹಂ ಅಹಂ ಏವಾಜ್ಯಂ ಅಹಂ ಅಗ್ನಿರಹಂ ಹುತಂ ಅಹಂ ಅಗ್ನಿರ್ ಅಹಂ ಹುತಂ. ಅಹಂ ಅಗ್ನಿ ಅಹಂ ಅಂತ ಬರ್ತದೆ. ಅಹಂ ಕ್ರತುರಹಂ. ಕ್ರತುಹು
ಅಹಂ ಯಜ್ಞಃ ಸ್ವದಾಹಮಹಮೌಷಧಂ ಸ್ವದಾ ಅಹಂ ಎರಡು ಅಹಂ ಬರುತ್ತೆ. ಸ್ವದಾ ಅಹಂ ಔಷಧಂ ಮೇವಾಜ್ಯ ಮಂತ್ರೋಹಮಹಮೇವಾಜ್ಯ ಮಂತ್ರಃ ಅಹಂ ಇಲ್ಲೂ ಎರಡು ಅಹಂ ಬರುತ್ತೆ. ಏವ ಆಜ್ಯಂ ಅಹಂ ಅಗ್ನಿರಹಂ ಅಹಂ ಅಗ್ನಿಂ ಅಹಂ ಅಲ್ಲೂ ಎರಡು ಅಹಂ. ಅಹಂ ಅಗ್ನಿಂ ಅಹಂ ಹುತಂ ಅಗ್ನಿರಹಂ ಹುತಂ. ಅನುವಾದ: ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ದಿವ್ಯ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ನಾನೇ ಎಲ್ಲ ನಾನೇ ಅಂತ ಹೇಳ್ತಾ ಇದ್ದಾನೆ. ನಾನೇ ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ದಿವ್ಯ ಮಂತ್ರ, ನಾನೇ ಆಜ್ಯ ಅಂದ್ರೆ ತುಪ್ಪ, ನಾನೇ ಅಗ್ನಿ, ನಾನೇ ಹುತ, ಎಲ್ಲನೂ ನಾನೇ ಅಂತ ಹೇಳ್ತಾ ಇದ್ದ. ಅಹಂ ಕ್ರತುರಹಂ ಯಜ್ಞಃ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಸೇರಿಸಿನೂ ಹೇಳ್ಬೋದು. ಸ್ವದಾಹಮಹಂ ಔಷಧಂ ಅಂತಾನು ಹೇಳ್ಬೋದು. ಮಂತ್ರೋಹಂ ಅಹಂ ಏವಾಜ್ಯಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಹಮಗ್ನಿಂ ಅಹಂ ಹುತಂ. ಹಂಗೂ ಹೇಳ್ಬೋದು. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಮೌಷಧಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಮೌಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿರಹಂ ಹುತಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಏವಾಜ್ಯಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ ಎಷ್ಟನೇದು ಮಾತಾಜಿ? ಶ್ಲೋಕ 15. ಶ್ಲೋಕ 15. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ.
ಮಾತಾಜಿ ಹರೇ ಕೃಷ್ಣ. ಶ್ಲೋಕ 15. ಅಹಂ ಶ್ಲೋಕ ಅಹಂ 15 ಮಾತಾಜಿ. 15. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹರೇ ಹರೇ ಕೃಷ್ಣ ಮಾತಾಜಿ, ಕೃಷ್ಣ. ಧನ್ಯವಾದಗಳು. ಮಾತಾಜಿ ನನ್ನ ಹೆಸರೇ ಕರೀತಾ ಇಲ್ಲ ನೀವು. ನಿರ್ಮಲದು ನಿರ್ಮಲಾ ಮಾತಾಜಿ ಈಗ ಹೇಳಿ ಮಾತಾಜಿ. 15ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 15. ಜ್ಞಾನ ಯಜ್ಞೇನ ಚಾಪ್ಯೇನ ಚಾಪ್ಯೇನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅದು ಮಾತಾಜಿ ಚಾಪ್ಯನ್ಯೆ 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 ಚಾಪ್ಯನ್ಯೇ. ಕರೆಕ್ಟ್. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ನೀವು ಶ್ಲೋಕ 15 ಹೇಳಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಮಾತಾಜಿ. ಯಾವ್ದು ಹೇಳ್ಬೇಕು ಮಾತಾಜಿ? 15ನೇದು ಹೇಳಿ. ಜ್ಞಾನ ಯಜ್ಞೇನ ಚಾಪನ್ನೇ ಯಂಜಂತೋ ಮಾಮುಪಾಸತೆ ಏಕತ್ವೇನ ಪ್ರತೀಕತ್ವೇನ ಬಹುಧಾ ವಿಶ್ವತೋ ಮುಖಂ. ಫಸ್ಟ್ 3 ಲೈನ್ಸ್ ಒಂಚೂರು ಮಿಸ್ಟೇಕ್ ಆಯ್ತು ಮಾತಾಜಿ. ನಾನು ಹೇಳ್ತೀನಿ ಆಮೇಲೆ ಹೇಳಿ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ. ಜ್ಞಾನ ಯಜ್ಞೇನ ಚಾಪನ್ನೇ ಚಾಪ್ಯನ್ಯೇ ಪ್ಯಾ ಬರ್ಬೇಕು. ಪೆನ್ನೆ ಚಾಪ್ಯನ್ಯೇ ಯಜಂತೋ ಬರ್ಬೇಕು. ಯಜಂತೋ ಮಾಮುಪಾಸತೆ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಬಹುಧಾ ವಿಶ್ವತೋ ಮುಖಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 16 ಹೇಳಿ. ಮಂಗಳ ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅಹಂ ಶ್ಲೋಕ 16. ಅಹಂ ಕರ್ತೃಹಂ ಯಜ್ಞಃ ಸ್ಪರ್ಧಾಹಂ ಔಷಧಂ ಮಂತ್ರೋಹಮಮೇವಜ್ಯಂ ಅಹಮಗ್ನಿರಹಂ ಹುತಂ. ಫಸ್ಟ್ 3 ಲೈನ್ಸ್ ಮಿಸ್ಟೇಕ್ ಆಯ್ತು ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ. ಅಹಂ ಕತುರಂ ಯಜ್ಞಃ. ಕ್ರತುರಹಂ 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 ಯಜ್ಞಃ. ಕತೃರಂ ಯಜ್ಞಃ. ಕ್ರಾತು ಕ್ರತುರಂ. ಅಹಂ ಕತೃರಂ ಯಜ್ಞಃ. ಕತೃ ಅಲ್ಲ ಮಾತಾಜಿ, ಕ್ರತು. ಕಾಗೆ ರಾವತ್ತಿದೆ. ಕ್ರತು ಮಾತಾಜಿ. ಕ್ರತು. ಅಹಂ ಕತುರಹಂ ಯಜ್ಞಃ. ಅಹಂ ಕತೃಹ ಯಜ್ಞಃ. ಬರ್ತಿಲ್ಲ, ಪ್ರಾಕ್ಟೀಸ್ ಮಾಡಿ. ಸ್ವದಾಹಂ ಅಹಂ ಔಷಧಂ. ಸ್ವದಾಹಂ ಔಷಧಂ. ಸ್ವದಾಹಂ ಆದ್ಮೇಲೆ ಅಹಂ 2 ಅಹಂ ಬರುತ್ತಲ್ಲಿ. ಸ್ವದಾಹಂ ಅಹಂ ಔಷಧಂ. ಸ್ವದಾಹಂ ಔಷಧಂ. ಸ್ವದಾಹಂ ಅಹಂ ಔಷಧಂ. ಸ್ವದಾಹಂ ಔಷಧಂ ಅಲ್ಲ ಮಾತಾಜಿ, ಅಹಂ. ಸ್ವದಾಹಂ ಅಹಂ ಔಷಧಂ. ಅಹಂ ಔಷಧಂ. ಸ್ವದಾಹಂ ಅಹಂ ಔಷಧಂ. ಸ್ವದಾಹಂ ಅಹಂ ಔಷಧಂ. ಆ ತರ 10 ಸಲ ಪ್ರಾಕ್ಟೀಸ್ ಮಾಡಿ, ಬಂದ್ಬಿಡುತ್ತೆ. ಮಂತ್ರೋಹಂ ಅಹಂ ಏ ವಾಜ್ಯಂ. ಇಲ್ಲೂ 2 ಅಹಂ ಬರುತ್ತೆ. ಮಂತ್ರೋಹಂ ಅಹಂ ಏ ವಾಜ್ಯಂ. ಮಂತ್ರೋಹಂ ಅಹಂ ಸಾರಿ ಮಾತಾಜಿ. ಮಂತ್ರೋಹಂ ಅಹಂ ಏ ವಾಜ್ಯಂ. ಏಹೇ ಮೇ ವಾಜ್ಯಂ. ಮೇವಾಜ್ಯಂ ಹೇಳಿರ್ಬೇಕಾರೆ
ಮಂತ್ರೋಹಂ ಅಹಮೇವಾಜ್ಯಂ. ಮಂತ್ರೋ ಏಂ ಬರ್ತಾ ಇಲ್ಲ ಅಹಂ ಮಾತಾಜಿ. ಇನ್ನೊಂದು ಅಹಂ ಬರ್ಬೇಕಲ್ಲಿ. ಮಂತ್ರೋಹಂ ಅಹಮೇವಾಜ್ಯಂ. ಮಂತ್ರೋಹಂ ಅಹಂ ವಾಜ್ಯಂ ಆತರ. ಅಹಂ ಅಗ್ನಿರಾಹುತಂ. ಹರೇ ಕೃಷ್ಣ. ಧನ್ಯವಾದ ಧನ್ಯವಾದ ಮಾತಾಜಿ. ವನಿತಾ ಮಾತಾಜಿ ಹೇಳಿ ಮಾತಾಜಿ. ವನಿತಾ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಭೂತಂ. ಅಹಮೇವಾಜ್ಯಂ ಸ್ವಲ್ಪ ತಪ್ಪು. ಮಂತ್ರೋ ಅಹಂ ಅಹಮೇವಾಜ್ಯಂ. ಮಂತ್ರೋಹಂ ಅಹಂ ಏವಾಜ್ಯಂ ಹಂಗ ಹೇಳ್ಬೋದು. ಇಲ್ಲರೆ ಮಂತ್ರೋಹಂ ಅಹಮೇವಾಜ್ಯಂ ಹಂಗ ಹೇಳ್ಬೋದು. ಇಲ್ಲ ಎಲ್ಲ ಸೇರಿಸಿದ್ರು ಹೇಳ್ಬೋದು. ಮಂತ್ರೋಹಮಹಮೇವಾಜ್ಯಂ ಅಂತಗೂ ಹೇಳ್ಬೋದು. ಇದು ಸ್ವಲ್ಪ ಕ್ಲಾರಿಟಿ ಬರೋದಿಲ್ಲ, ಅದಕ್ಕೆ ಮಂತ್ರೋಹಂ ಅಹಮೇವಾಜ್ಯಂ. ಮಂತ್ರೋಹಂ ಅಹಂ ವೇವಾಜ್ಯಂ. ಅಹಂ ಅಂದಾಗ ಮೇವಾಜ್ಯಂ ಅನ್ಬೇಡಿ, ಅಹಮೇವಾಜ್ಯಂ ಸೇರ್ಸಿ ಹೇಳ್ಬೇಕು. ಇಲ್ಲಾಂದ್ರೆ ಅಹಂ ಅಂತ ನಿಲ್ಸಿದ್ರೆ ಏವಾಜ್ಯಂ ಅಂತ ಹೇಳ್ಬೇಕು. ಓಕೆ ಸರಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪ್ರಭುಜಿ ವೆಂಕಟೇಶ್ ಪ್ರಭುಜಿ ಹೇಳಿ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 16 ಹೇಳಿ. ಮತ್ತೆ ಶ್ಲೋಕ 16 ಮಾತಾಜಿ. ಪ್ರಭುಜಿ ಶ್ಲೋಕ 16. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಂ ಔಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ನಿಮ್ದು ಥರ್ಡ್ ಲೈನ್ ಸ್ವಲ್ಪ ಇದಾಯ್ತು ಪ್ರಭುಜಿ. ಮಂತ್ರೋಹಮಹಮೇವಾಜ್ಯಂ ಮಂತ್ರೋಹಂ ಅಹಂ ಏವಾಜ್ಯಂ ಮಂತ್ರೋಹಂ ಅಹಮೇವಾಜ್ಯಂ 3 ತರ ಹೇಳ್ಬೋದು. ಮಂತ್ರೋಹಂ ಅಹಮೇವಾಜ್ಯಂ. ಈಗ ಕರೆಕ್ಟ್ ಬಂತು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಲಕ್ಷ್ಮೀ ಬೇಬಿ ಮಾತಾಜಿ ಹೇಳಿ. ಲಕ್ಷ್ಮೀ ಬೇಬಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. 16 ಹೇಳಿ ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಂ ಏವಾಜ್ಯಂ ಅಹಂ ಅಗ್ನಿರಹಂ ಭೂತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಮಾಡೋಣ. 9 ಆಯ್ತು, ಮಾಡ್ಲಾ? ಆಯ್ತಾ ಮಾತಾಜಿ? ಕರೆಕ್ಟ್ 9 ಗಂಟೆ ಮಾಡಿ ಒಂದು 2 ಶ್ಲೋಕ. ಶ್ಲೋಕ 17. ಪಿತಾಹಮಸ್ಯ ಜಗತಃ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ. ಪಿತಾಹಮಸ್ಯ ಜಗತಃ. ಪಿತಾಹಮಸ್ಯ ಪಿತಾ ಅಹಂ ಅಸ್ಯ 3 ವರ್ಡ್ ಇದೆ ಪಿತಾಹಮಸ್ಯ ಅಲ್ಲಿ. ಪಿತಾ ಅಹಂ ಅಸ್ಯ ಜಗತಃ ಜಗತೋ ಜಗತಃ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ. ವೇದ್ಯಂ ಪವಿತ್ರಂ ಓಂಕಾರಃ ಋಕ್ಸಾಮ ಯಜುರ್ ಏವ ಚ. ಯಜುಹು ಏವ ಚ ಯಜುರೇವ ಚ. ಅನುವಾದ: ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ. ನಾನೇ ಋಕ್, ಸಾಮ ಮತ್ತು ಯಜುರ್ವೇದಗಳು ಎಲ್ಲಾನು ನಾನೇ ಅಂತ ಹೇಳ್ತಾ ಇದ್ದಾನೆ. ವಿಶ್ವದ ತಂದೆ, ತಾಯಿ, ವಿಶ್ವಕ್ಕೆ ಆಧಾರ, ಪಿತಾಮಹ, ಆಮೇಲೆ ಜ್ಞಾನದ ಗುರಿ ಕೂಡ ನಾನೇ. ನಾನೇ ಎಲ್ಲರನ್ನೂ ಪವಿತ್ರೀಕರಿಸೋನು ಮತ್ತು ಓಂಕಾರ, ಪವಿತ್ರೀಕರಿಸುವವನು ಓಂಕಾರ. ನಾನೇ ಋಕ್, ಸಾಮ, ಯಜುರ್ವೇದಗಳು.
ಪಿತಾಮಹಸ್ಯ ಜಗತಃ, ಜಗತ್ತು ಅಂತೂ ಹೇಳಿ ನಿಮ್ಗೆ ಹಂಗೆ ಇರೋದು. ಪಿತಾಮಹಸ್ಯ ಜಗತೋ ಪಿತಾಮಹಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮಯಜುರೇವ ಚ ಋಕ್ಸಾಮಯೇವ ಚ ಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ಪಿತಾಮಹಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ ವೇದ್ಯಂ ಓಂಕಾರ ಋಕ್ಸಾಮಯೇವ ಚ ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ ಪಿತಾಮಹಸ್ಯ ಜಗತೋ ಮಾತಾ ಋಕ್ಸಾಮಯಜುರೇವ ಚ ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ ಪಿತಾಮಹಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ಪವಿತ್ರಂ ಓಂಕಾರ ಋಕ್ಸಾಮಯಜುರೇವ ಚ. ಶ್ಲೋಕ 18. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿರ್ಭರ್ತಾ, ಗತಿಃ ಭರ್ತಾ, ಪ್ರಭು ಸಾಕ್ಷಿ, ಪ್ರಭುಃ ಸಾಕ್ಷಿ, ನಿವಾಸಃ ಶರಣಂ ಸುಹೃತ್, ಪ್ರಭವ ಪ್ರಭವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮವ್ಯಯಂ, ಬೀಜಂ ಅವ್ಯಯಂ. ಅನುವಾದ: ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ನಾನೇ ಎಲ್ಲ ಅಂತ ಇಲ್ಲೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ನಾನೇ ಗುರಿ, ಎಲ್ರೂ ಗುರಿ ಅವನೇ, ಭಗವಂತನೇ. ನಾನೇ ಪೋಷಿಸೋನು, ಎಲ್ರನ್ನು ಪೋಷಿಸೋನು ನಾನೇ, ಎಲ್ಲರ ಯಜಮಾನ ಕೂಡ ನಾನೇ, ನಾನೇ ಎಲ್ಲರ ಸಾಕ್ಷಿ, ನಾನೇ ನಿವಾಸ, ನಾನೇ ಎಲ್ರಿಗೂ ಆಶ್ರಯ, ನಾನು ಅತ್ಯಂತ ಆಪ್ತ ಗೆಳೆಯ ಅಂತ ನೋಡಿ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಯಾವನೇ ಎಲ್ಲದಕ್ಕೂ ಆಧಾರ, ಅವನೇ ವಿಶ್ರಾಂತಿ ತಾಣ, ಅವನೇ ಶಾಶ್ವತವಾದ ಬೀಜ ಕೂಡ ಅವನೇ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ, ನಿಧಾನಂ ಬೀಜಮವ್ಯಯಂ. ಬೀಜಂ ಅವ್ಯಯಂ ಅಂತ ಕೂಡ ಹೇಳ್ತಾರೆ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್.
गतिर्भक्ता प्रभु प्रभु प्रभव प्रलयस्थानं निधानं बीजमव्ययम् गतिर्भर्ता प्रभु साक्षी निवास शरणं सुहृत् प्रभव प्रलयस्थानं निधानं बीजम् अव्ययम् गतिर्भक्ता प्रभु साक्षी प्रभाव गतिर्भर्ता प्रभु साक्षी निवास शरणं सुहृत् प्रभव प्रलयस्थानं निधानं बीजम् अव्ययम् साक्षी निवास शरणं प्रभव प्रलयस्थानं निदानं बीजमव्ययम् ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಮಾತಾಜಿ ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ, ಶ್ಲೋಕ 17. ಪೀತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಾಯಜುರೇವ ಚ. ಹರೇ ಕೃಷ್ಣ. ಮಂಜುಳಮ್ಮ ಸಿವಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ. ಮಾತಾಜಿ ಫಸ್ಟ್ 2 ಲೈನ್ಸ್ ಪಿತಾಹಮಸ್ಯ ಅಷ್ಟೇ. ಅದು ಪಿತಾಹಮಸ್ಯ ಜಗತ್ತು ಮಾತಾ ಧಾತ ಇರಿ ಮಾತಾ ಧಾತ ಪಿತಾ ಮಹಃ ಅಲ್ಲಿ ಇದು ಹೇಳ್ಬೇಕು ನೀವು ವಿಸರ್ಗ. ಹೇಳಿ ಇನ್ನೊಂದ್ಸಲ. ಪಿತಾಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ. ಸರಿ ಬಂತು. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಹೇಳ್ತೀನಿ ಮಾತಾಜಿ. ಇದು ಪಿತಾಮಹಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ. ಎಲ್ಲಾನು ಸರಿಗ್ ಬಂತು. ಪಿತಾಮಹ ಅಲ್ಲೊಂದು ಹಕಾರ ಹೇಳಿಲ್ಲ ಅಷ್ಟೇ, ಬಾಕಿ ಎಲ್ಲ ಬಂತು. ಥ್ಯಾಂಕ್ ಯು ಮಾತಾಜಿ. ಪಿತಾಮಹ ಪಿತಾಹಮಸ್ಯ ಹೇಳಕ್ ಮಾತಾಜಿ. ಹೇಳಿದ್ರಿ, ಪರವಾಗಿಲ್ಲ ಹೇಳಿದ್ರಿ ಮಾತಾಜಿ. ಸರಿ, ಥ್ಯಾಂಕ್ ಯು ಮಾತಾಜಿ. ನಿರ್ಮಲಾ ಮಾತಾಜಿ ಶ್ಲೋಕ 17 ಹೇಳಿ. ನಿರ್ಮಲಾ ಮಾತಾಜಿ ಹೇಳಿ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಯಕ್ಷ
ರುಕ್ಸಾಂ ಯಜುರೇವ ಚ. ಪಿತಾಹಮಸ್ಯ, ಪಿತಾಹಂ ಅಸ್ಯ ಅಲ್ಲ, ಅದು ಪಿತಾಹಂ ಅಸ್ಯ ಕೂಡ ಹೇಳ್ಬೋದು. ಪಿತಾಹಮಸ್ಯ ನೀವೇನೋ ಬೇರೆ ತರ ಹೇಳಿದ್ರೆ ಜಗತ್ತೋ ಪಿತಾಹಮಸ್ಯ ಅಷ್ಟೇ. ಪಿತಾಹಮಸ್ಯ ಜಗತ್ತು. ಓಕೆ, ಪವಿತ್ರ ಓಂಕಾರ ಸರಿ ಇತ್ತು. ರುಕ್ ಸಮ ಯಜುರೇವಚ ಕರೆಕ್ಟ್ ಇತ್ತು. ಪಾರ್ವತಮ್ಮ ಮಾತಾಜಿ ಹೇಳಿ, ಶ್ಲೋಕ 18 ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಮಾತಾಜಿ ಎಷ್ಟನೇದ್ ಮಾತಾಜಿ? ಶ್ಲೋಕ 18. 18. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ, ಶ್ಲೋಕ 18 ಹೇಳಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಕಾಮತ್ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ, ಗೀತಾ ಎಂ ಮಾತಾಜಿ. ಶ್ಲೋಕ 18 ಶ್ಲೋಕ 18 ಅಲ್ಲ ಮಾತಾಜಿ? ಆ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಕೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಹರೇ. ಕವಿತಾ ಮಣಿ ಮಾತಾಜಿ, ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ವರ್ಡ್ ಬಾ ದೀರ್ಘ ಹೇಳಿದ್ರಿ. ಗತಿ ಅಷ್ಟೇ, ಅದು ಭಾರತ ಅಂದ್ರೆ ಬರ್ತಾ. ಪ್ರಭು ಸಾಕ್ಷಿ. ಹರೇ ಕೃಷ್ಣ ಮಾತಾಜಿ. ದೀಕ್ಷಾ ಮಾತಾಜಿ ಶ್ಲೋಕ 17 ಹೇಳಿ. ದೀಕ್ಷಾ ಗೋಕವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17 ಹೇಳಿ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ್ಯ ರುಕ್ಸಾಮಯಜುರೇವ ಚ. ಸರಿ ಆಯ್ತಾ ಮಾತಾಜಿ? ಪಿತಾಮಹ ಅಂತ ಅಲ್ಲೊಂದು ಹಕ್ಕ ಇದ್ ಬರ್ಬೇಕು, ವಿಸರ್ಗ ಬರ್ಬೇಕು. ಮಾತಾ ದಾತ ಪಿತಾಮಹ. ಬಾಕಿ ಸರಿ ಇತ್ತು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ, ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 17 ಮಾತಾಜಿ. 17 ಹೇಳಿ ಮಾತಾಜಿ. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮಯಜುರೇವ ಚ. ಹರೇ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 18 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಸರಿ ಬಂತು. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ವನಿತಾ ಶೆಟ್ಟಿ ಮಾತಾಜಿ, ವನಿತಾ ಶೆಟ್ಟಿ ಮಾತಾಜಿ. 18. ಶ್ಲೋಕ 18. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ, ಶೀಲಾದೇವಿ ಮಾತಾಜಿ. ಶ್ಲೋಕ 18 ಹೇಳಿ ಮಾತಾಜಿ. ಗತಿ ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಶ್ರೋತ್
प्रभव प्रलय स्थानं निधानं बीजम् अव्ययम् ಬೀಜಂ ಅವ್ಯಯಂ. ಆಮೇಲೆ ಮೊದಲನೇ ವರ್ಡ್ ಕೂಡ ಗತಿರ್ ಭರ್ತ ಅಂತ ಹೇಳ್ಬೇಕು ಮಾತಾಜಿ. ಗತಿರ್ ಭರ್ತ ಪ್ರಭು ಸಾಕ್ಷಿ. ಎಸ್ ಮಾತಾಜಿ, ಕರೆಕ್ಟ್. ಥ್ಯಾಂಕ್ ಯು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಶ್ಲೋಕ 17 ಹೇಳಿ. ಲಕ್ಷ್ಮೀ ದೇವಿ ಮಾತಾಜಿ ಶ್ಲೋಕ 17. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಯಜುರೇವ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇದು ಮಂಜುಳಾ ಎ ಮಾತಾಜಿ. ಮಂಜುಳಾ ಮಾತಾಜಿ. ಮೋಟೋ G82 ಅವರೇ ಮಂಜುಳಾ ಏನೇ ಮಾತಾಜಿ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಹೇಳಿ ಮಾತಾಜಿ. ಶ್ಲೋಕ 18 ಹೇಳಿ. 18. ಗತಿರ್ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಕೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಎರಡನೇ ಲೈನು ಲಾಸ್ಟ್ ವರ್ಡ್ ಸುಹೃತ್ ಮಾತಾಜಿ. ಸುಕೃತ್ ಅಂದ್ರೆ ಸುಹೃತ್ ಅದು. ಕನ್ನಡಕ ಹಾಕೊಂಡಿಲ್ಲ, ಗೊತ್ತಾಯ್ತು. ಸುಹೃತ್. ಹರೇ ಕೃಷ್ಣ ಮಾತಾಜಿ ಹೇಳಿ. ಶ್ಲೋಕ 17 ಹೇಳಿ ಮಾತಾಜಿ. ಶ್ಲೋಕ ಪ್ರಭು ಸಾಕ್ಷಿ ನಿವಾಸ ಶರಣಂ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಹರೇ ಕೃಷ್ಣ. ಎಲ್ಲದೂ ಹೇಳಿ ಆಯ್ತಲ್ವಾ? ಅದನ್ನದು ಬಿಟ್ಟಿದ್ದೇನಾ? ಯಾರಿದ್ದೀರಾ? ರೇಖಾ ವಿಜಯಕುಮಾರ್ ಮಾತಾಜಿ ಹೇಳ್ತೀರಾ? ಕಿಚನ್ ಅಲ್ಲಿ ಬಿಸಿ ಅನ್ಸುತ್ತೆ. ಓಹೋ, ಎಲ್ರು ಆಯ್ತೇನಾ ಮಾತಾಜಿ? ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರು? ರೇಖಾ ವಿಜಯಕುಮಾರ್ ಮಾತಾಜಿ ಅಲ್ವಾ ಮಾತಾಜಿ? ಇವರು ಮಲ್ಲಾಜಮ್ಮ ಅನ್ಮ್ಯೂಟ್ ಮಾಡಿದ್ದಾರೆ. ಹೇಳ್ತೀರಾ ಮಾತಾಜಿ? ಹೇಳಿದ್ದು ಅಲ್ವಾ ಮಾತಾಜಿ? ನಾನಿದು 18ನೇ ಶ್ಲೋಕ ಹೇಳ ಮಾತಾಜಿ. ಹೇಳಿ. ಶ್ಲೋಕ 18. ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರುತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಮವ್ಯಯಂ ಬೀಜಮವ್ಯಯಂ ಅವ್ಯಯಂ. ಅವ್ಯಯಂ ಮಾತಾಜಿ. ಬೀಜಂ ಅವ್ಯಯಂ ಹಂಗೂ ಹೇಳ್ಬೋದು. ಬೀಜಂ ಅವ್ಯಯಂ ಅಂತ ಸೇರಿಸಿ ಕೂಡ ಇಲ್ಲಿ ಬೀಜ ಮಾವ್ಯಯಂ ಅಂತಿದ್ಯಲ್ವಾ, ಅದು ಹೇಳಿದೆ ಮಾತಾಜಿ ನಾನು. ಬೀಜಂ ಅವ್ಯಯಂ ಸ್ಪ್ಲಿಟ್ ಮಾಡಿದ್ರೆ ಬೀಜಂ ಅವ್ಯಯಂ. ವ್ಯಾಬ್ ಹೇಳಿಲ್ಲ ನೀವು, ವ್ಯಾಬ್ ಬರ್ಲಿಲ್ಲ. ಬೀಜಂ ಅವ್ಯಯಂ ಅಂತ ಹೇಳ್ಬೇಕು. ಬೀಜಂ ಅವ್ಯಯಂ ಹಂಗೆ ಹೇಳ್ಬೇಕು, ಸ್ಪಷ್ಟವಾಗಿರತ್ತ ಮಾತಾಜಿ. ನಾನು 16 ಹೇಳ ಮಾತಾಜಿ. 16? ಹೇಳಿ. ಬರುತ್ತೆ ನೋಡ್ತೀನಿ. ಅಹಂ ಕರ್ತುರಹಂ ಯಜ್ಞಃ ಸ್ವದಾಹಮಹಂ ಔಷಧಂ ಮಂತ್ರಹಂ ಮಹಂ ಏವಾಜ್ಯಂ ಅಹಂ ಅಗ್ನಿರಹಂ ಹುತಂ. ಮಾತಾಜಿ ತಪ್ಪಾಯ್ತಾ? ಸ್ವಲ್ಪ ಆಯ್ತು. ಅಹಂ ಕ್ರತುರಹಂ, ಅದು ಏನೋ ಬೇರೆ ಕೇಳಿಸ್ತು. ಕ್ರತುರಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಂ ಔಷಧಂ ಔಷಧಂ. ಸ್ಪ್ಲಿಟ್ ಮಾಡೋದಾದ್ರೆ ಸ್ವದಾಹಂ ಅಹಂ ಔಷಧಂ, ಸದಾಹಂ ಅಹಂ ಔಷಧಂ.
ಸ್ಪ್ಲಿಟ್ ಮಾಡಿನೂ ಹೇಳ್ಬೋದು, ಇನ್ನು ಕ್ಲೀನ್ ಆಗಿ ಕೇಳುತ್ತೆ. ಇಲ್ಲ ಸೇರಿಸಿ ಹೇಳ್ಬೋದು. ಸ್ವದಾಹಮಹಮೌಷಧಂ ಮಹಮೌಷಧಂ. ಸ್ವದಾಹಮಹಂ ಔಷಧಂ. ಅಹಂ ಅಂತ ನಿಲ್ಸ್ಬಾರ್ದು. ಸ್ವದಾಹಮಹಮೌಷಧಂ. ಸ್ವದಾಹಮಹಂ ಔಷಧಂ. ಮಂತ್ರೋಹಮಹಮೇವಾಜ್ಯಂ. 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 ಮಂತ್ರೋಹಂ ಅಹಂ ಏವಾಜ್ಯಂ. ಹೆಂಗ್ ಬೇಕಾದ್ರೆ ಮಂತ್ರೋಹಂ ಅಹಂ ಏವಾಜ್ಯಂ. ಅಹಂ ಅಂತ ನಿಲ್ಸಿದ ಕೂಡಲೇ ಏವಾಜ್ಯಂ ಆಗ್ಬೇಕದು. ಸರಿ. ಅಹಂ ಅಗ್ನಿರಹಂ ಹುತಂ. ಎಷ್ಟ್ ಚೆನ್ನಾಗಿದೆ ನೋಡಿ ಆ ವರ್ಡ್ಗಳು. ಅದ ಸ್ವಲ್ಪ ಕಷ್ಟ ಇದೆ, ಹೇಳಕ್ ಚೆನ್ನಾಗಿದೆ. ಬಿಡ್ಸಿ ಹೇಳಿದ್ರೆ ಎಷ್ಟು ಚಂದ ಕೇಳುತ್ತೆ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಆಯ್ತಾ? ಹರೇ ಕೃಷ್ಣ. ಅಹಂ ಅನ್ನೋದು ತುಂಬಾ ಜಾಸ್ತಿ ಬಂದಿದೆ, 19 ಸರಿ. 19 ಬರುತ್ತೆ. ಅಹಂ ಇದೆ, ಒಂದೊಂದ್ ವರ್ಡ್ ಲೈನ್ ಅಲ್ಲೂ 2 ಅಹಮ್ಮಗಳಿದೆ. ಹೌದು, ಎಷ್ಟು ಅದು ಒಂಥರ ಹೆಂಗ್ ಸೌಂಡ್ ಆಗತ್ತೆ ಇದೆಲ್ಲ. ನಾನು ನಾನು ಅಂತಾನೆ ಭಗವಂತ. ವೈಬ್ರೇಷನ್ ಮೈಯಲ್ಲಿ ಜಾಸ್ತಿ ಆಗುತ್ತೆ. ಭಗವಂತ ನಾನು 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 ಅಂತ ಹೇಳ್ತಾ ಇದ್ದಾನೆ. ನಾನದು ನಾನಿದು ಅಂತ. ಎಷ್ಟು ಚೆನ್ನಾಗಿದಪ್ಪ. ಚೆನ್ನಾಗಿದೆ. ಹರೇ ಕೃಷ್ಣ. ಸಾಕಾ ಎಲ್ರಿಗೂ? ನಿಲ್ಸೋಣ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ವೈಷ್ಣವ ಭಕ್ತರಿಗೆ ಹರೇ ಕೃಷ್ಣ. ಧನ್ಯವಾದಗಳು. ಪಾದರಿಗೆ ಜಯವಾಗಲಿ. ನಾಮಾಚಾರ್ಯ ಹರಿದಾಸ್ ಠಾಕೂರ್ಗೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಇವತ್ತು ಚೌರಾಷ್ಟಿಕ ಹೇಳಿದ್ರಲ್ಲ, ಅದು ರಾಗ ಚೆನ್ನಾಗಿತ್ತು. ನೀವು ಸಾಯಂಕಾಲ ಹೇಳಿದ್ದು ನೀವು ಅದೇ ಟ್ಯೂನ್ ಅಲ್ಲಿ ಹೇಳಿದ್ರಿ, ಗೊತ್ತಾಯ್ತು. ಚೆನ್ನಾಗಿ ಬಂತು. ಸ್ವಲ್ಪ ಸುಮಾರಾಗಿ ಬಂತು, ಆದ್ರೆ ಅದು ರಾಗ ತುಂಬಾ ಚೆನ್ನಾಗಿತ್ತು. ನಾ ಅನ್ಕೊಂಡೆ ನಮ್ಗೆ ಶ್ಲೋಕ ಪ್ರಭುಜಿ ಆ ಟ್ಯೂನ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿತ್ತು. ಆಮೇಲೆ ದಾಮೋದರ ಅಷ್ಟಕ ಹಾಕಿದಿರಲ್ಲ ನೀವು, ನನಗೆ ವಾಯ್ಸ್ ಬರ್ತಾನೆ ಇಲ್ಲ ಮಾತಾಜಿ. ಹೌದಾ? ಹೌದು, ಸರಿ ಕೇಳಿಸ್ಕೊಂಡೆ ಹಾಕ್ದೆ. ಇನ್ನೊಂದ್ಸಲಿ ಹಾಕೊಡ್ತೀನಿ ನೋಡಿ. ಅದ್ರಲ್ಲಿ ನೀವು ಮಾತಾಡಿದ್ ಮಾತ್ರ ಬಂದಿದೆ, ಶ್ಲೋಕ ಹೇಳ್ತಾರದ್ ಬಂದಿಲ್ಲ. ಹೌದಾ? ಚೆಕ್ ಮಾಡಿ ಇನ್ನೊಂದ್ಸಲಿ ಕಳಿಸ್ತೀನಿ ಮಾತಾಜಿ. ಕೇಳ್ಕೊಂಡ್ ಕಲಿತೀವಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರವೀಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ? ಧನ್ಯವಾದ. ಎಂಡ್ ಮಾಡ್ಲಾ?